ಸೊ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕಂದರೆ ಈ ಒಂದು ವೀಡಿಯೋ ಯಾವ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೋ ಸೊ ಅವರಿಗೆ ರೀಚ್ ಆಗುವವರೆಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿಕೊಟ್ಟಿದ್ದೇನೆ ಅಂದರೆ, ಸೊ ಸುಮಾರಷ್ಟು ವಿದ್ಯಾರ್ಥಿಗಳೇನೆಂದರೆ ಮನೆಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಅಂದರೆ ಆರ್ಮಿ ಪರ್ಸನ್ಸ್ ಇರ್ತಾರೆ, ಸುಮಾರಷ್ಟು ಮನೆಯಲ್ಲಿ ನೇವಿ ಪರ್ಸನ್ಸ್ ಇರ್ತಾರೆ. ಅಂದರೆ ಕೆಲವೊಂದಿಷ್ಟು ಮನೆಯಲ್ಲಿ ಆರ್ಮಿ, ನೇವಿ, ಸೋಲ್ಜರ್ ಈ ರೀತಿ ಡಿಪಾರ್ಟ್ಮೆಂಟಲ್ ವರ್ಕ್ ಮಾಡಿರುವಂಥ ಸುಮಾರಷ್ಟು ಪೇರೆಂಟ್ಸ್ಗಳಿರ್ತಾರೆ. ಸೊ ಅವರ ಒಂದು ಮಕ್ಕಳು ಅಂದರೆ ಎನಿ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ವರ್ಕ್ ಮಾಡಿರುವಂತಹ ಮಕ್ಕಳಿಗೆ ಏನಂದರೆ PM ಸ್ಕಾಲರ್ಶಿಪ್ ಸ್ಕೀಮ್ ಅನ್ನೋದು ಎವ್ರಿ ಇಯರ್ ಅಪ್ಲೈ ಆಗುತ್ತೆ. ಬಟ್ ಇದು ಬಂದುಬಿಟ್ಟು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಸುಮಾರಷ್ಟು ಪೇರೆಂಟ್ಸ್ಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಇರೋದು ಗೊತ್ತೇ ಇಲ್ಲ. ಇದು ಬಂದುಬಿಟ್ಟು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ, ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಪ್ರತಿ ವರ್ಷ ಕೂಡ ಇದು ಸಿಗುತ್ತೆ. ಸೊ ಈ ಸ್ಕೀಮನ್ನು ಏನಪ್ಪ ಅಂತಂದರೆ 2006 5,500 ಸ್ಕಾಲರ್ಶಿಪ್ಪನ್ನು ಅವಾರ್ಡ್ ಕೊಡೋದು ಮುಖಾಂತರ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೇನೆಂದರೆ ಅಮೌಂಟ್ 2,000 ಬಾಯ್ಸ್ ಮತ್ತು 2,000 ಹುಡುಗರಿಗೆ ಮತ್ತು 2,750 ರೂಪಾಯಿ ಹುಡುಗಿಯರಿಗೆ ಪ್ರತಿ ಮಂತ್ ಅಂದರೆ ಪ್ರತಿ ತಿಂಗಳು ಕೂಡ ಅಮೌಂಟನ್ನು ಪೇ ಮಾಡ್ತಾರೆ. ಸೊ ಬಟ್ ಇವಾಗ ಇದೇನಾಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ಅಂದರೆ ಫೈನಾನ್ಷಿಯಲ್ ಇಯರ್ 2019 2020ವರೆಗೆ 2019-20 ಸಾಲಿನಲ್ಲಿ 2,500 ಬಾಯ್ಸ್ಗೆ ಮತ್ತು 3,000 ಗರ್ಲ್ಸ್ಗೆ ಅಂತ ಅಮೌಂಟ್ ಬೆನಿಫಿಷರಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದಕ್ಕೇನಂತಂದರೆ ಇದಕ್ಕೇನು ಎಲಿಜಿಬಿಲಿಟಿ ಬೇಕು ಮತ್ತು ಇದನ್ನು ಯಾರು ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಇನ್ ಡೀಟೇಲಾಗಿ ನಾನು ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋನ ಹೇಳ್ತೀನಿ ನೋಡಿ. ಸೊ ಏನಂದರೆ ಎಸ್, ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಏನೆಲ್ಲ ಬೇಕು, ಈ ಒಂದು ಸ್ಕಾಲರ್ಶಿಪ್ಪನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಪಡೆಯೋದು ಅಂತಂದರೆ, ಸೊ ನಿಮಗಿಲ್ಲಿ ನಾನು ತೋರಿಸ್ತೀನಿ. ಫಸ್ಟ್ ಬಂದುಬಿಟ್ಟು ನೀವು ನಿಮ್ಮ ಒಂದು ವೆಬ್ಸೈಟಲ್ಲಿ PMS ಅಥವಾ ಅದನ್ನು ಬಿಟ್ಟಪ್ಪ ಅಂದರೆ KSB.gov.in ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಈ ಒಂದು ಅಫಿಷಿಯಲ್ ಕೇಂದ್ರೀಯ ಸೈನಿಕ ಬೋರ್ಡ್ ಸೆಕ್ರೆಟರೀಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ನೀವೇನಪ್ಪ ಅಂತಂದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಮೆನು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ನೀವು ಇಲ್ಲಿ ಕ್ಲಿಯರಾಗಿ ಇಲ್ಲಿ ಇನ್ಸ್ಟ್ರಕ್ಷನ್ನ ಓದ್ಕೋಬೇಕು. ಸೊ ಫಾಲೋ ದ ಗೈಡ್ಲೈನ್ ಬ್ಯಾನರ್ ಟು ಫಿಲ್ಲಿಂಗ್ ದ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ. ಸೊ ಕೈಂಡ್ಲಿ ಫಿಲ್ ಅ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಗೆಟ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಇದೆ. ಸೊ ಫಸ್ಟ್ ಪಾರ್ಟ್ 1 ಅಂತ ಇದೆ. ಸೊ ಹೂ ಯು ಆರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಕೆಟಗರಿನ ಚೂಸ್ ಮಾಡ್ಕೋಬೇಕು, ESM, ಸೆಲ್ಫ್ ಅಥವಾ ಆರ್ಫನ್ ಅಥವಾ ವಿಡೋ. ಸೊ ಇದರಲ್ಲಿ 3 ಆಪ್ಷನ್ ಇದೆ. ಒಂದು ಇದು ಬಂದುಬಿಟ್ಟು ವಿಡೋ ಮಕ್ಕಳಿಗೂ ಕೂಡ ಬರುತ್ತೆ ಮತ್ತು ಆರ್ಫನ್ ವಿದ್ಯಾರ್ಥಿಗೆ ಬರುತ್ತೆ ಮತ್ತು ESM ಅವ್ರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ ನಿಮ್ಮೊಂದು ಫಸ್ಟ್ ನೇಮನ್ನು ಎಂಟರ್ ಮಾಡಬೇಕು, ನಿಮ್ಮ ಒಂದು ಮಿಡಲ್ ನೇಮನ್ನು ಎಂಟರ್ ಮಾಡಬೇಕು, ನಿಮ್ಮ ಸರ್ ನೇಮನ್ನು ಎಂಟರ್ ಮಾಡಬೇಕು. ಸೊ ನೀವೇನಾದರೂ ಸರ್ವಿಸ್ ನಂಬರ್ ಆಫ್ ESM ಅಂತಂದರೆ ನಿಮ್ಮ ಒಂದು ಸರ್ವಿಸ್ ನಂಬರ್ನ ESM ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಡೂ ಯು ಹ್ಯಾವ್ ಎನಿ ಎಕ್ಸಿಸ್ಟಿಂಗ್ ESMI ಕಾರ್ಡ್? ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂತ ಇದ್ದರೆ ನೋ ಅಂತ ಕೊಡಿ. ಇನ್ ಕೇಸ್ ನೀವು ಎಸ್ ಅಂತ ಕೊಟ್ರಿಪ್ಪ ಅಂದರೆ ನೀವು ನಿಮ್ಮ ಒಂದು ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಸಾಕು. ಇಲ್ಲಿ ನೋಡ್ಬೋದು ಎಕ್ಸ್ ಸರ್ವಿಸ್ ಮ್ಯಾನ್ ID ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಸೊ ಟೈಪ್ ಆಫ್ ಸರ್ವಿಸ್ ಇಲ್ಲಿ ನೀವು ನೋಡ್ಬೋದು ಆರ್ಮಿ, ನೇವಿ, ಏರ್ಫೋರ್ಸ್, ಕೋಸ್ಟಲ್ ಗಾರ್ಡ್, ಈ ರೀತಿ ಎನಿ ನೀವು ವರ್ಕ್ ಮಾಡಿದರೆ ಅದು ಮಾಡಬೇಕು. ಮತ್ತು ರ್ಯಾಂಕನ್ನು ಇಲ್ಲಿ ನೀವು ಸೆಲೆಕ್ಟ್ ಫಿಲ್ ಮಾಡಬೇಕು. ಸೊ ಅದಾದ ಮೇಲೆ ಕನ್ಸರ್ನ್ಡ್ RSB ಅಂತ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ ಯಾವ ಒಂದು ಕನ್ಸರ್ನ್ಡ್ RBSಲ್ಲಿ ವರ್ಕ್ ಮಾಡಿದ್ರೆ ಅಂತ ಇಲ್ಲಿ ಇದು ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಕನ್ಸರ್ನ್ಡ್ RSB ಅನ್ನು ಇಲ್ಲಿ ಚೂಸ್ ಮಾಡಿದ ನಂತರ ನಿಮ್ಮೊಂದು ಡೇಟ್ ಆಫ್ ಬರ್ತ್, ನಿಮ್ಮೊಂದು ಡೇಟ್ ಆಫ್ ಎನ್ರೋಲ್ಮೆಂಟ್, ಡೇಟ್ ಆಫ್ ಡಿಸ್ಚಾರ್ಜ್, ಡೇಟ್ ಆಫ್ ಡೆತ್ ಆಫ್ ESM ಇಫ್ ಅಪ್ಲಿಕೇಬಲ್, ಅದಾದ ನಂತರ ಫಾದರ್, ಮದರ್, ಹಸ್ಬೆಂಡ್ ನೇಮ್, ಇಮೇಲ್ ID, ಮೊಬೈಲ್ ನಂಬರನ್ನು ಹಾಕಬೇಕು. ಸೊ ಇಲ್ಲಿ ನಿಮ್ಮ ಹತ್ರ ಏನಾದರೂ ESM ID ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ನೋ ಅಂತ ಕ್ಲಿಕ್ ಮಾಡಿದ ಮೇಲೆ ಟೈಪ್ ಆಫ್ ಸರ್ವಿಸ್ ಅಂತ ಕೇಳುತ್ತೆ. ಸೇಮ್ ಪ್ರೊಸೀಜರೇ ಇರುತ್ತೆ. ಕನ್ಸರ್ನ್ ಬೋರ್ಡ್ ಇಲ್ಲಿ ನಂಬರ್ ಒಂದನ್ನು ಬಿಟ್ಟು ಇನ್ನುಳಿದ ಎಲ್ಲ ಡೀಟೇಲ್ಸ್ ಕೂಡ ಸೇಮ್ ಆಗಿ ಅಪ್ಲಿಕೇಬಲ್ ಆಗುತ್ತೆ. ಬಟ್ ನಿಮ್ಮೊಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕ್ಲಿಯರಾಗಿ ಎಂಟ್ರ್ ಮಾಡಿ. ಸೊ ಅದಾದ ನಂತರ ಪಾರ್ಟ್ 2 ಬಂದುಬಿಟ್ಟು ನಿಮ್ಮ ಒಂದು ಹೌಸ್ ನಂಬರ್, ನಿಮ್ಮ ಒಂದು ಸ್ಟ್ರೀಟ್ ನಂಬರ್ ಮತ್ತು ನೇಮ್, ನಿಮ್ಮ ಒಂದು ಟೌನ್, ನಿಮ್ಮ ಒಂದು ವಿಲೇಜ್, ನಿಮ್ಮ ಒಂದು ಸಿಟಿ ಮತ್ತು ಸ್ಟೇಟ್, ನೀವು ಯಾವ ಸ್ಟೇಟ್ಗೆ ಬಿಲಾಂಗ್ ಆಗ್ತೀರಾ. ನೀವು ಕರ್ನಾಟಕ ಇದ್ದರೆ ಕರ್ನಾಟಕ ಅಂತ ಚೂಸ್ ಮಾಡಿ, ಅದರ್ ದೆನ್ ಯಾವುದೇ ಸಿಟಿ ಇದ್ದರೂ ಆ ಸಿಟಿಯನ್ನು ಚೂಸ್ ಮಾಡಿ. ಸೊ ಅದಾದ ನಂತರ ನಿಮ್ಮೊಂದು ಡಿಸ್ಟಿಕ್ಕನ್ನು ನೀವು ಕರ್ನಾಟಕ ಚೂಸ್ ಮಾಡಿದರೆ ನಿಮಗೆ ರಿಲೇಟೆಡ್ ಡಿಸ್ಟ್ರಿಕ್ಸ್ಗಳು ಇಲ್ಲಿ ಶೋ ಆಗ್ತವೆ. ಸೊ ನೀವು ಯಾವುದೇ ಡಿಸ್ಟಿಕ್ಕಲ್ಲಿದ್ದರೂ ಕೂಡ, ಫಾರ್ ಎಕ್ಸಾಂಪಲ್ ನೀವು ಧಾರವಾಡ ಆದರೆ ಧಾರವಾಡ ಚೂಸ್ ಮಾಡಿ, ಬೆಳಗಾವಿ ಆದರೆ ಬೆಳಗಾವಿಯನ್ನು ಚೂಸ್ ಮಾಡಿ, ಇಫ್ ಇನ್ ಕೇಸ್ ನೀವು ಹಾವೇರಿ ಆಗಿದ್ದರೆ ಹಾವೇರಿಯನ್ನು ಚೂಸ್ ಮಾಡಿ, ಗದಗ, ಹಾಸನ ಯಾವುದೇ ಡಿಸ್ಟಿಕ್ ಇದ್ದರೂ ಕೂಡ ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ.
ಸೊ ಅದಾದ ನಂತರ ಕಂಟ್ರಿ ಆಬ್ವಿಯಸ್ಲಿ ಇಂಡಿಯಾನೇ ಇರುತ್ತೆ. ಸೊ ಅದಾದ ನಂತರ ನಿಮ್ಮೊಂದು ಪಿನ್ ಕೋಡನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ನೇಮ್ ಆಫ್ ದ ಬ್ಯಾಂಕ್ ಅಕೌಂಟ್ ಹೋಲ್ಡರ್. ಸೊ ಇಲ್ಲಿ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ನ ಫಿಲ್ ಮಾಡೋದಿರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ. ಕ್ಲಿಯರಾಗಿ ನಿಮ್ಮೊಂದು ಬ್ಯಾಂಕ್ ಡೀಟೇಲನ್ನು ಇಲ್ಲಿ ಫಿಲ್ ಮಾಡಿ. ಅದಾದ ನಂತರ ಬ್ಯಾಂಕ್ ನೇಮ್. ಸೊ ಆಪ್ಷನ್ ಏನಂದರೆ ಇಲ್ಲಿ ನೀವು ಮೋಸ್ಟ್ ಆಫ್ ಎಸ್ ಬಿ ಐನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ನಿಮ್ಮ ಫಾದರ್ ಮದರ್ ಯಾರದೇ ಒಂದು ಎಸ್ ಬಿ ಐ ಬ್ಯಾಂಕ್ ಡೀಟೇಲ್ಸ್ ಇದ್ದರೂ ಕೂಡ ಅದನ್ನೇ ಕೊಡಿ, ಅದೇ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನು ಪಂಜಾಬ್ ಬ್ಯಾಂಕ್ ಇದ್ದರೂ ಕೂಡ ಓಕೆ, ಪಿ ಎನ್ ಬಿ ಬ್ಯಾಂಕ್ ಇದ್ದರೂ ಕೂಡ ಅದರ್ಸಲ್ಲಿ ಚೂಸ್ ಮಾಡ್ಕೊಂಡ್ಬಿಟ್ಟು ನೀವು ಬೇರೆ ಒಂದು ಬ್ಯಾಂಕ್ ನೇಮನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಿ ಹಾಕಬಹುದು. ಸೊ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಏನಂದರೆ ನನ್ನ ಪ್ರಕಾರ ಎಸ್ ಬಿ ಐ ಆಯ್ತಂದರೆ ಎಸ್ ಬಿ ಐನೇ ಕೊಡಿ. ಅದಾದ ಬ್ರ್ಯಾಂಚ್ ನೇಮ್, ನೀವು ಯಾವ ಒಂದು ಬ್ಯಾಂಕ್ ಬ್ರ್ಯಾಂಚ್ಗೆ ಅಂದರೆ ನಿಮ್ಮೊಂದು ಬ್ಯಾಂಕ್ದು ಬ್ರ್ಯಾಂಚ್ ಯಾವುದಿದೆ ಅನ್ನೋದನ್ನು ನೀವು ಅಲ್ಲಿ ಟೈಪ್ ಮಾಡಿ. ಅದಾದ ಬಂದುಬಿಟ್ಟು ಅಕೌಂಟ್ ನಂಬರನ್ನು ನೀವು ಯಾವ ರೀತಿ ಅಂದರೆ ನಿಮಗೆ ಇಲ್ಲಿ ಅಕೌಂಟ್ ನಂಬರ್ನ ಥ್ರೂ ಆಧಾರ್ ಮುಖಾಂತರ, ಅಂದರೆ ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ ನೀವೇನೋ ಮೊದಲೇ ಹೇಳೋರು ಹಾಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರತಿಯೊಂದು ಅಮೌಂಟ್ ಆಗಲಿ ಏನಾಗಲಿ ಇದರ DBT ಮುಖಾಂತರ ಮಾಡ್ತಾರೆ, ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ. ಸೊ ಈ ಒಂದು ಸ್ಕೀಮ್ 2018-19 ಬಂದು 20 ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಿಮ್ಮೊಂದು ಏನಂದರೆ ಬ್ಯಾಂಕ್ ಅಕೌಂಟಿಗೆ ಲಿಂಕ್ಡ್ ಇರುವಂತಹ ಒಂದು ಆಧಾರ್ ನಂಬರ್ ನೀವು ಫಸ್ಟ್ ಎನ್ಶೂರ್ ಮಾಡ್ಕೊಳ್ಳಿ. ನಿಮ್ಮೊಂದು ನೀವು ಇಲ್ಲಿ ನೀವು ಹಾಕಿರುವಂತಹ ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ರಿಲೇಟೆಡ್ ಇದೆಯೋ ಇಲ್ವೋ. ಸೊ ಬೆಸ್ಟ್ ಇಲ್ಲಿ ನಿಮ್ಮ ಯಾವುದೇ ಪೇರೆಂಟ್ಸ್ ಡೀಟೇಲ್ಸನ್ನು ಹಾಕಬೇಡಿ. ಇಲ್ಲಿ ಬ್ಯಾಂಕಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲನ್ನು ಕೊಡಿ. ಸೊ ಇಫ್ ಇನ್ ಕೇಸ್ ಅದರ್ ಬ್ಯಾಂಕ್ ನಿಮ್ಮ ಆಧಾರ್ ಲಿಂಕ್ ಇತ್ತಂದರೆ ಅದರ್ ಚೂಸ್ ಮಾಡ್ಕೊಂಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇತ್ತಂದರೆ ಅದನ್ನು ಚೂಸ್ ಮಾಡಿ, ಅದನ್ನು ಇಲ್ಲಿ ಟೈಪ್ ಮಾಡಿ. ಈ ರೀತಿ ನಿಮ್ಮ ಒಂದು ಯಾವ ಬ್ಯಾಂಕ್ ಇದೆ ಅದನ್ನು ನೀವು ಇಲ್ಲಿ ಹಾಕಲೇಬೇಕು. ಸೊ ಆ ಬ್ಯಾಂಕಿಗೆ ಬಂದುಬಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು. ಸೊ ಆ ಆಧಾರ್ ಲಿಂಕ್ ಇರುವಂತಹ ಒಂದು ಆಧಾರ್ ಲಿಂಕ್ ಇರುವಂಥ ನಂಬರ್ನ ಇಲ್ಲಿ ಹಾಕಿ. ಅದಾದ ನಂತರ ಒಂದು ಬ್ಯಾಂಕ್ನ IFSC ಕೋಡ್, ಅದಾದ ನಂತರ ನಿಮ್ಮ ಒಂದು ಪೇರೆಂಟ್ಸ್ ಪೆನ್ಷನಿಯರ್ ಅಥವಾ ನಾನ್ ಪೆನ್ಷನಿಯರ್ ಅಂತ ಇದೆ. ಸೊ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ನಿಮ್ಮೊಂದು ರಿಜಿಸ್ಟ್ರೇಷನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದನ್ನೆಲ್ಲ ಹಾಕಿದ ನಂತರ ನೀವು ಬಂದುಬಿಟ್ಟು ವೆರಿಫಿಕೇಷನ್ ಕೋಡನ್ನು ಹಾಕ್ತೀರಾ. ಕೋಡನ್ನು ಹಾಕಿಬಿಟ್ಟು ಸಬ್ಮಿಟನ್ನು ಕೊಡ್ತೀರಾ. ಸೊ ಇದು ಎಲ್ಲ ಆದ ನಂತರ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೀವು ಲಾಗಿನ್ಗೆ ಹೋದಾಗ ನಿಮಗೆ ಆಲ್ರೆಡಿ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಅವರು ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್ಗೆ ಕಳಿಸ್ತಾರೆ. ಸೊ ಆ ಇಮೇಲ್ ಮತ್ತು ಮೊಬೈಲ್ ನಂಬರ್ಗೆ ಬಂದಂತಹ ಪಾಸ್ವರ್ಡ್ ಮತ್ತು ಐಡಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ ನಂತರ ಇನ್ ಕೇಸ್ ನೀವೇನಾದರೂ ಲಾಗಿನ್ ಆದ್ರಪ್ಪ ಅಂದರೆ ನಿಮಗೆ ಅಲ್ಲಿ ಮೇನ್ ಡಾಕ್ಯುಮೆಂಟ್ಸನ್ನ ಅಪ್ಡೇಟ್ ಮಾಡಲಿಕ್ಕೆ, ಅಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಅದಾದ ನಂತರ ಒಂದು ಡಿಕ್ಲರೇಷನ್ ಫಾರ್ಮ್ ಅಂತ ಬರುತ್ತೆ. ಸೊ ಡಿಕ್ಲರೇಷನ್ ಫಾರ್ಮ್ಗೆ ರೈಟ್ ಟಿಕ್ಕನ್ನು ಕೊಟ್ಬಿಟ್ಟು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಅದಾದ ನಂತರ ನಿಮ್ಮೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಬಂದುಬಿಟ್ಟು ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದ ನಂತರ ನೀವು ಬಂದಿರತಕ್ಕಂಥ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರಿಂಟೌಟನ್ನು ತೊಗೊಂಡ್ಬಿಟ್ಟು, ಸೊ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಮುಂದೆ ನೀವು ಯಾವುದೇ ಇಫ್ ಇನ್ ಕೇಸ್ ನೀವೇನಾದರೂ ಸ್ಟೇಟಸನ್ನು ಟ್ರ್ಯಾಕ್ ಮಾಡಬೇಕಂದ್ರೆ ಸ್ಟೇಟಸ್ ಆಫ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಇಲ್ಲಿ ಇದೆ ನೋಡ್ಬೋದು. ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ಈ ರೀತಿ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ನ ಹಾಕಿಬಿಟ್ಟು ಸರ್ಚ್ ಮಿನಿಮಮ್ 3 ರಿಕ್ವೈರ್ಡ್ಸ್ ಅಂತ ಇದೆ ಅಲ್ವಾ. ಸೊ ಎಂಟರ್ ವ್ಯಾಲಿಡ್ ಟೆಕ್ಸ್ಟ್ ಇದೆ, ಇಲ್ಲಿ ನೀವು ಹಾಕಿದ ನಂತರ ಇಲ್ಲಿ ನೀವು ಸರ್ಚ್ ಕೊಟ್ಟ ನಂತರ ನಿಮ್ಮೊಂದು ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.